ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಷ್ಯಾದಿಂದ ತೈಲ ಖರೀದಿ ಭಾರತದ ಬ್ರಾಹ್ಮಣರಿಗೆ ಲಾಭ ಅಂತ ಡೊನಾಲ್ಡ್ ಟ್ರಂಪ್ ಆಪ್ತ ಕಿಡಿಕಾರಿದ್ದಾನೆ. 50% ತೆರಿಗೆ ಹೊರಿಸಿ ತುಘಲಕ್ನಂತೆ ವರ್ತಿಸ್ತಾ ಇರೋ ಅಮೆರಿಕದ ಸಹವಾಸವೇ ಬೇಡ ಅಂದ್ರೂ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದೆ ಅಮೆರಿಕ. ರಷ್ಯಾದಿಂದ ಭಾರತ ತೈಲ ಖರೀದಿಸ್ತಾ ಇರುವುದನ್ನು ಟೀಕಿಸ್ತಾ ಇರುವಂತಹ ಇದೇ ಟ್ರಂಪ್ ಆರ್ಥಿಕ ಸಲಹೆಗಾರ ಇದು ಭಾರತದ ಬ್ರಾಹ್ಮಣರ ಲಾಭ ಕೋರಿತನ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಶುರುವಾಯಿತಾ ಧರ್ಮಯುದ್ಧ? ಈ ಬ್ರಾಹ್ಮಣರಿಗೂ ಈ ತೈಲ ಯುದ್ಧಕ್ಕೂ ಈ ರಷ್ಯಾಗೂ ಏನ್ ಸಂಬಂಧ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಈ ಇಸ್ಲಾಂ ರಾಷ್ಟ್ರಗಳನ್ನ ದೂರ ಇಟ್ಟು ರಷ್ಯಾದಿಂದ ಮಾತ್ರ ಯಾಕೆ ಈ ತೈಲವನ್ನ ತರಿಸ್ಕೊಳ್ತಾ ಇದೆ? ಇಲ್ಲೂ ವ್ಯಾಪಾರದಲ್ಲಿಯೂ ಕೂಡ ಧರ್ಮವನ್ನ ಎಳೆತರ್ತಾ ಇದೆಯಾ ಮೋದಿ ಸರ್ಕಾರ? ಕಮೆಂಟ್ ಮೂಲಕ ತಿಳಿಸಿ. ಆದ್ರೆ ಇವ್ರು ಏನೇ ಹೇಳಿದ್ರು, ಇವರೇನೇ ಮಾಡಿದ್ರು, ಇವರ ಧರ್ಮ ಯುದ್ಧದಲ್ಲಿ ಜನಸಾಮಾನ್ಯ ಸಾಯ್ತಾಗಿದ್ದಾನೆ. ಭಾರತದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಇನ್ನೊಂದು ಹಣದುಬ್ಬರ ತಾಂಡವವಾಡ್ತಾ ಇದೆ, ಮತ್ತೊಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಾ ಇದೆ. ಇವೆಲ್ಲವನ್ನ ಸರಿದೂಗುವುದರಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ಸರ್ತಿ ಎಡವುತ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಒಂದು ಕಾಲದಲ್ಲಿ ಆತ್ಮೀಯ ಮಿತ್ರರು ಅಂತ ಇದ್ದ ಭಾರತ ಹಾಗೂ ಅಮೆರಿಕದ ಸ್ನೇಹ ಸಂಬಂಧಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಳಿ ಹಿಂಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಮುನಿಸಿಕೊಂಡಿದ್ದಾರೆ. ಆದರೆ ಅವರು ಭಾರತದ ಮೇಲೆ ಮುನಿಸಿಕೊಳ್ಳೋದಕ್ಕೆ ಅಮೆರಿಕ ಹೇಳಿದಂತೆ ರಷ್ಯಾದಿಂದ ಭಾರತ ಎಷ್ಟು ಕಚ್ಚಾ ತೈಲ ಅಂದ್ರೆ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತಾ ಇದೆ, ಆದರೂ ಯಾಕೆ ಲಾಭವಾಗ್ತಾ ಇಲ್ಲ? ಅಲ್ಲದೆ ಭಾರತ, ರಷ್ಯಾ ಹಾಗೂ ಚೀನಾ ಒಂದಾಗಿರುವುದು ಅಮೆರಿಕಾಗೆ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಹಾಗಾದ್ರೆ ಅಮೆರಿಕ ಭಾರತದ ವಿರುದ್ಧ ಸಿಡಿದೆದ್ದಿದ್ದಾದ್ರೂ ಯಾಕೆ? ಅಷ್ಟಕ್ಕೂ ಈ ಭಾರತ ರಷ್ಯಾದಿಂದ ಅದೆಷ್ಟರ ಮಟ್ಟಿಗೆ ತೈಲೋತ್ಪನ್ನಗಳನ್ನು ಅಂದರೆ ಪೆಟ್ರೋಲ್ ಡೀಸೆಲ್ ಅನ್ನ ಆಮದು ಮಾಡಿಕೊಳ್ಳುತ್ತೆ, ತರಿಸ್ಕೊಳ್ಳುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಹೌದು, ಇದು ದೊಡ್ಡನ್ನ ಅಮೆರಿಕ ಸರ್ವಾಧಿಕಾರಿಯ ಘೋಷಣೆ. 50% ತೆರಿಗೆ ಹೊರಿಸಿ ತುಘಲಕ್ನಂತೆ ವರ್ತಿಸ್ತಾ ಇರುವ ಅಮೆರಿಕದ ಸಹವಾಸವೇ ಬೇಡ ಅಂತಂದ್ರೂ ಅಮೆರಿಕ ಕಾಲ್ಕೆರೆದು ಭಾರತದ ವಿರುದ್ಧ ಜಗಳಕ್ಕೆ ಬರ್ತಾ ಇದೆ. ರಷ್ಯಾದಿಂದ ಭಾರತ ತೈಲ ಖರೀದಿಸಿಕೊಳ್ತಾ ಇರೋದನ್ನ ಟೀಕಿಸಿರುವ ಟ್ರಂಪ್ ಆರ್ಥಿಕ ಸಲಹೆಗಾರ. ರಷ್ಯಾದಿಂದ ಭಾರತ ತೈಲ ಖರೀದಿಸ್ತಾ ಇರೋದನ್ನ ಟೀಕಿಸ್ತಾ ಬಂದಿರುವಂತಹ ಟ್ರಂಪ್ ಈಗ ಅವನ ಆರ್ಥಿಕ ಸಲಹೆಗಾರ ಇದು ಭಾರತದ ಬ್ರಾಹ್ಮಣರ ಲಾಭ ಕೋರಿತನ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಬದಲಾದ ಸನ್ನಿವೇಶದಲ್ಲಿ ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಚೀನಾದೊಂದಿಗೆ ಭಾರತ ಕೈಜೋಡಿಸಿದೆ. ಆದರೆ ಭಾರತ ತನ್ನ ರಾಜತಾಂತ್ರಿಕ ತಂತ್ರದಿಂದಲೇ ವಿಶ್ವದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಭಾರತಕ್ಕೂ ಈ ರೀತಿ ಮೈತ್ರಿ ಮಾಡಿಕೊಳ್ಳುವುದು ಅನಿವಾರ್ಯವೂ ಹೌದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಮೊದಲ ಹಂತದಲ್ಲಿ 25%, ಎರಡನೇ ಹಂತದಲ್ಲಿ 25%, ಒಟ್ಟು 50% ಭಾರತದ ಮೇಲೆ ಸುಂಕ ವಿಧಿಸಿದ್ದಾನೆ. ಇದರಿಂದ ಭಾರತಕ್ಕೆ ಭಾರೀ ಸಂಕಷ್ಟ ಎದುರಾಗಿದೆ. ಇದೇ ಸಂದರ್ಭದಲ್ಲಿ ಭಾರತ ರಷ್ಯಾದಿಂದ ತೈಲ ಆಮದು ಮಾಡ್ಕೊಳ್ತಾ ಇದೆಯಲ್ಲ, ಅಂದ್ರೆ ತೈಲವನ್ನ ಖರೀದಿ ಮಾಡ್ಕೊಳ್ತಾ ಇರೋ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗಿದೆ. ಭಾರತ ರಷ್ಯಾದಿಂದ ದಿನಕ್ಕೆ ಸುಮಾರು 1.7 ರಿಂದ 2.15 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಯುದ್ಧ ನಡೀತಾ ಇರುವುದಕ್ಕಿಂತ ಮುಂಚೆ ಕೇವಲ 2% ಮಾತ್ರ ಆಮದು ಮಾಡಿಕೊಳ್ತಾ ಇತ್ತು. ಆದರೆ 2025 ಆಗಸ್ಟರ ಹೊತ್ತಿಗೆ ಅದರ ಒಟ್ಟು ಕಚ್ಚಾ ತೈಲ ಆಮದು ಸರಿಸುಮಾರು 35 ರಿಂದ 45% ಹೆಚ್ಚಳವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಭಾರತ ರಷ್ಯಾದಿಂದ ಬರೀ 2% ಮಾತ್ರ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಾ ಇತ್ತು. ಆದರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದ್ರೂ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ರಷ್ಯಾ ಭಾರತಕ್ಕೆ ಎಷ್ಟು ಪ್ರಮಾಣದಲ್ಲಿ ತೈಲವನ್ನ ಕೊಡ್ತಾ ಇದೆ ಗೊತ್ತಾ? ಆಗಸ್ಟ್ 2025 ಹೊತ್ತಿಗೆ ಅದರ ಒಟ್ಟು ಕಚ್ಚಾ ತೈಲ ಆಮದಿನ ಪ್ರಮಾಣ 30 ರಿಂದ 45% ಹೆಚ್ಚಳವಾಗಿದೆ. ಉಕ್ರೇನ್ ಯುದ್ಧ ಪೂರ್ವದಲ್ಲಿ ಕೇವಲ 0.2% ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು ರಷ್ಯಾದಿಂದ ಭಾರತ. ಪಾಶ್ಚಿಮಾತ್ಯ ದೇಶಗಳಿಂದ ತೈಲ ಖರೀದಿ ಪ್ರಮಾಣವನ್ನು ಭಾರತ ಕಡಿಮೆ ಮಾಡಿದೆ. ಆದರೆ ಇದರಿಂದ ಭಾರತದಲ್ಲಿ ತೈಲ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನೂ ಇಳಿಕೆ ಆಗಿಲ್ಲ ಅನ್ನೋದು ಗಮನಿಸಬೇಕಾದ ವಿಷಯ. ಇನ್ನು ಭಾರತದ ಮೇಲೆ ಅಮೆರಿಕದ ಅಧ್ಯಕ್ಷ ಭಾರೀ ಸುಂಕವನ್ನ ವಿಧಿಸೋದಿಲ್ಲ ಅನ್ನುವಂತಹ ಮಾತುಗಳು ಎಲ್ಲೂ ಕೂಡ
ಇನ್ನು ಡೊನಾಲ್ಡ್ ಟ್ರಂಪ್ ಯಾವಾಗ ಅಮೆರಿಕದ ಅಧ್ಯಕ್ಷರಾಗ್ತಾರೋ ಅದಕ್ಕಿಂತ ಪೂರ್ವದಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರವನ್ನು ಕೂಡ ಮಾಡಿದಂತಹ ಮೋದಿಗೆ ಕೊನೆಗೂ ಟ್ರಂಪ್ ಮೋಸ ಮಾಡಿದ್ದಾರೆ. ಅಂದರೆ ಭಾರತದ ಮೇಲೆ ಅಮೆರಿಕ 50% ತೆರಿಗೆ ವಿಧಿಸಿ ಶಾಕ್ ಕೊಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡಿಕೊಳ್ತಾ ಇರೋದು ಮಾತ್ರವಲ್ಲ, ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಕದನ ವಿರಾಮ ಘೋಷಣೆ ಮಾಡುವುದಕ್ಕೆ ಅಮೆರಿಕ ಕಾರಣ ಎನ್ನುವ ಮಾತುಗಳನ್ನು ಭಾರತ ಒಪ್ಪಿಕೊಳ್ಳದೇ ಇರೋದೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾಗಿದೆ. ಅಲ್ಲಿವರೆಗೆ ಭಾರತದ ಮೇಲೆ ಸುಂಕ ವಿಧಿಸುವ ಪ್ರಸ್ತಾವನೆ ಅಂತಿಮವಾಗಿರಲಿಲ್ಲ. ಯಾವಾಗ ಪಾಕಿಸ್ತಾನದಂತೆ ಭಾರತ ಎಲ್ಲದಕ್ಕೂ ತಲೆದೂಗಿಸ್ಲಿಲ್ವೋ ಆಗ ಸುಂಕದ ಅಸ್ತ್ರವನ್ನ ಟ್ರಂಪ್ ಬಳಸಿದ್ದಾರೆ. ಈ ಸುಂಕಾಸ್ತ್ರ, ತೈಲ ಆಮದು, ಇದೆಲ್ಲದರ ನಡುವೆ ಅಮೆರಿಕದಲ್ಲಿ ಭಾರತದ ಬ್ರಾಹ್ಮಣರ ಚರ್ಚೆ ಕೂಡ ಆಗಿದೆ. ಭಾರತದಲ್ಲಿ ಜಾತಿ ವಿಚಾರ ಚರ್ಚೆಯಾಗೋದು ಸಾಮಾನ್ಯ, ಆದರೆ ಇದೀಗ ಅಮೆರಿಕದಲ್ಲಿ ಭಾರತದ ಜಾತಿ ವಿಚಾರ ಚರ್ಚೆಯಾಗ್ತಾಗಿದೆ. ರಷ್ಯಾದಿಂದ ಭಾರತವು ತೈಲ ಖರೀದಿಸ್ತಾ ಇರೋದ್ರಿಂದ ಭಾರತದ ಬ್ರಾಹ್ಮಣರಿಗೆ ಲಾಭವಾಗ್ತಾಗಿದ್ದು, ಈ ವಿಷಯವನ್ನ ಬೇರೆಯವರು ಗಮನಿಸಬೇಕು ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯಾಪಾರ ಸಲಹೆಗಾರ ಪೀಟರ್ ನವರೋ ಹೇಳಿದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾತಿ ಚರ್ಚೆಗೆ ಕಾರಣವಾಗಿದೆ. ಇನ್ನು ಭಾರತದ ಜೊತೆಗೆ ಚೆನ್ನಾಗೇ ಇದ್ದು ಭಾರತದ ಸಹಾಯ ಪಡೆದು ಇದೀಗ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವ ಅಮೆರಿಕಾಗೆ ಸರಿಯಾದ ಪಾಠ ಕಲಿಸುವ ಸಮಯ ಬಂದೇ ಬಿಡ್ತಾ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಯಾಕಂದ್ರೆ ಭಾರತದ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹೇರಿಕೆ ಮಾಡಿ ಮತ್ತು ಅದರ ಮೂಲಕ ಭಾರತದ ಆರ್ಥಿಕತೆಗೆ ಪೆಟ್ಟು ಕೊಡೋದಕ್ಕೆ ಸ್ಕೆಚ್ ಹಾಕಿದ ಅಮೆರಿಕ ಈಗ ಬಾಲ ಮುದುಡಿದ ನಾಯಿಯ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಭಾರತ ಇದೀಗ ಅಮೆರಿಕ ಹಾಕ್ತಾ ಇರುವ ಬೆದರಿಕೆಗೆ ಸರಿಯಾಗಿಯೇ ಉತ್ತರ ಕೊಡೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾಗಿದೆ. ಹೌದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಚೀನಾ ನೆಲಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಭಾರತ ಮತ್ತು ಚೀನಾ ನಡುವೆ ಕಳೆದ ಕೆಲವು ವರ್ಷಗಳಿಂದ ಸಂಬಂಧ ಹಳಸಿತ್ತು. ಆದ್ರೆ ಇದೀಗ ಬರೋಬ್ಬರಿ 7 ವರ್ಷಗಳ ನಂತರ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಚೀನಾಗೆ ಎಂಟ್ರಿ ಕೊಟ್ಟಿದ್ದು, ಆ ಮೂಲಕ ಅಮೆರಿಕದ ವಿಚಿತ್ರವಾದ ತೆರಿಗೆ ನೀತಿಗಳ ವಿರುದ್ಧ ಈ ಮೊದಲೇ ಆಕ್ರೋಶ ಹೊರಹಾಕಬೇಕಾಗಿದ್ದಂತಹ ಚೀನಾ ಜೊತೆಗೆ ಹೊರಹಾಕುತ್ತಿದ್ದ ಚೀನಾ ಜೊತೆಗೆ ಸಂಬಂಧ ಬೆಸೆಯುವುದಕ್ಕೆ ಮುಂದಾಗಿದ್ದಾರೆ. ಹಾಗೂ ಈ ಸಮಯದಲ್ಲಿಯೇ ಮತ್ತೊಂದು ಮಹತ್ವದ ಸಭೆಯಲ್ಲಿ ಕೂಡ ಪ್ರಧಾನಿ ಮೋದಿ ಭಾಗವಹಿಸಿದ್ದಾರೆ. ಅಂದಹಾಗೆ ಪ್ರಧಾನಿ ಮೋದಿ ಅವರು ಶಾಂಘೈ ಸಹಕಾರಿ ಸಂಘಟನೆ ಅಂದ್ರೆ SCO ವಾರ್ಷಿಕ ಶೃಂಗ ಸಭೆಯಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1 ಸೋಮವಾರ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಯಲ್ಲೂ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಿದ್ದಾರೆ. ಇದೇ ಕಾರಣಕ್ಕೆ PM ನರೇಂದ್ರ ಮೋದಿ ಚೀನಾಗೆ ಭೇಟಿ ಇದೀಗ ಜಗತ್ತಿನ ಗಮನ ಸೆಳೆದಿದೆ. ಇನ್ನು ಈ ನಡುವೆ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಅಮೆರಿಕದ ವಿರುದ್ಧ ಯಾವುದೇ ಹೇಳಿಕೆ ನೀಡಿಲ್ಲವಾದರೂ ಶೃಂಗದ ವೇಳೆ ಇಬ್ಬರು ನಾಯಕರ ಅಪ್ಪುಗೆ ಕಾರಿನಲ್ಲಿ ಇಬ್ಬರು ಪ್ರತ್ಯೇಕವಾಗಿ ಪ್ರಯಾಣ ಕೈಗೊಂಡ ಇವೆಲ್ಲವೂ ಕೂಡ ರಹಸ್ಯ ಮಾತುಕತೆಗೆ ಟ್ರಂಪ್ ಸ್ಪಷ್ಟ ಸಂದೇಶ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಶೃಂಗಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ನಾವು ಪಾರದರ್ಶಕತೆ ಮತ್ತು ನ್ಯಾಯವನ್ನ ಉತ್ತೇಜಿಸಬೇಕು. ಶೀತಲ ಸಮರದ ಮನಸ್ಥಿತಿ, ಬೆದರಿಕೆ ನಡವಳಿಕೆಯನ್ನ ವಿರೋಧಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿರುವ ಮೂಲಕ ಜಾಗತಿಕ ಸಮುದಾಯದ ಮೇಲೆ ತೆರಿಗೆ ದಾಳಿ ಮಾಡ್ತಾ ಇರುವ ಟ್ರಂಪ್ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಜೊತೆಗೆ ಮೋದಿ, ಪುಟಿನ್ ಮತ್ತು ಜಿನ್ಪಿಂಗ್ ತೋರಿದಂತಹ ಒಗ್ಗಟ್ಟು ಅಮೆರಿಕದ ತೆರಿಗೆ ಯುದ್ಧವನ್ನ ತಡೆಯುವಲ್ಲಿ ಜಗತ್ತಿನ 3 ಪ್ರಮುಖ ದೇಶಗಳ ನಾಯಕರು ಇಚ್ಛಾಶಕ್ತಿಗೆ ಉದಾಹರಣೆಯಾಗಿ ಹೊರಹೊಮ್ಮಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಡೌಟ್ ಬರ್ತಾ ಇದೆ, ರಷ್ಯಾದ ಮೇಲೆ ತೈಲಕ್ಕೆ ಅಂದ್ರೆ ಕಚ್ಚಾ ತೈಲಕ್ಕೆ ಅವಲಂಬನೆಯಾಗ್ತಾ ಇರುವಂತಹ ಭಾರತಕ್ಕೆ ರಷ್ಯಾವನ್ನ ಅವಲಂಬಿಸಿ ದೊಡ್ಡ ತಪ್ಪು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಕಾರಣ ಇಸ್ಲಾಂ ರಾಷ್ಟ್ರಗಳು ಅಂದ್ರೆ 18ರಿಂದ 20 ಇಸ್ಲಾಂ ರಾಷ್ಟ್ರಗಳಿಂದ ಖರೀದಿ ಮಾಡ್ತಾ ಇದ್ದಂತಹ ಕಚ್ಚಾ ತೈಲವನ್ನ ದಿಢೀರನೆ ಭಾರತ ಸ್ಟಾಪ್ ಮಾಡ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧದಕ್ಕಿಂತ ಮುಂಚೆ ಬರೀ 0.2% ಕಚ್ಚಾ ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇತ್ತು ಭಾರತ. ಆದರೆ ಯಾವಾಗ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗುತ್ತೋ ಅಂತಹ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ರಷ್ಯಾ ಭಾರತಕ್ಕೆ ಮಾತ್ರ ತೈಲವನ್ನ ಭಾರತಕ್ಕೆ ಆಮದು ಮಾಡಿತು. ಇದು ಸ್ನೇಹ ಸಂಬಂಧವೋ ಅಥವಾ ಇದರ ಹಿಂದಿನ ರಹಸ್ಯವೇನು ಅನ್ನೋದೇ ಈಗ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಈಗ ಭಾರತ 30ರಿಂದ 40% ಕಚ್ಚಾ ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದೆ. ಜೊತೆಗೆ ಇಸ್ಲಾಂ ರಾಷ್ಟ್ರಗಳಿಂದ ನಮ್ಮ ತೈಲ ಬೇಡ ಅನ್ನುವಂತಹ ಹೇಳಿಕೆಯನ್ನ
ಕೊಡ್ತಾ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಗೋಚರವಾಗ್ತಾ ಇದೆ. ಆದರೆ ಇಷ್ಟೆಲ್ಲ ತೈಲವನ್ನ ಹೇರಳವಾಗಿ ಆಮದು ಮಾಡ್ಕೊಳ್ತಾ ಇರುವಂತಹ ಭಾರತ, ಆದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಇಳಿಕೆ ಆಗ್ತಾ ಇಲ್ಲ? ಒಂದು ಬ್ಯಾರೆಲ್ನ ಬೆಲೆ ವಿಶ್ವಮಟ್ಟದಲ್ಲಿ ಕಡಿಮೆ ಇದ್ರೂ ಕೂಡ 3 ಅಂಕೆ ದಾಟಿರುವಂತಹ ಪೆಟ್ರೋಲ್ ಡೀಸೆಲ್ನ ಬೆಲೆ ಯಾವಾಗ 2 ಅಂಕೆಗೆ ತಲುಪತ್ತೆ ಕಾದ್ ನೋಡಬೇಕಾಗಿದೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ.